ಗುಂಡಿಗಳು ಮುಚ್ಚೋದಕ್ಕೂ ಕೂಡ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಪಾಟ್ ಹೋಲ್ಸ್ಗಳನ್ನ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟನಲ್ ರೋಡ್ ಪ್ರಾಜೆಕ್ಟನ್ನು ಕೈ ಬಿಟ್ಟು ಇವತ್ತೇನೋ ಮೆಟ್ರೋ ವ್ಯವಸ್ಥೆ ಇದೆ, ಅದಕ್ಕೆ ಬೋಗಿಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಟ್ರಾಫಿಕ್ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಬೇರೆ ಬೇರೆ ಮಾರ್ಗೋಪಾಯಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕೆ ಹೊರತು ಈ ಅನ್ಸೈಂಟಿಫಿಕ್ ಟನಲ್ ರೋಡ್ ಪ್ರಾಜೆಕ್ಟನ್ನು ಕೈ ಬಿಡಬೇಕು, ಇದ್ರ ಬಗ್ಗೆನೂ ಕೂಡ ಸಮಗ್ರ ಚರ್ಚೆ ಆಗಿದೆ. ಈ ರೀತಿ ಬೆಂಗಳೂರು ಮಹಾನಗರದ ಬಗ್ಗೆ ಚರ್ಚೆ ಆಗಿದೆ. 28ನೇ ತಾರೀಕು ಬೆಂಗಳೂರು ಮಹಾನಗರದ ನಮ್ಮೆಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಬೇಕು. ಮುಖ್ಯಮಂತ್ರಿಗಳನ್ನು, ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನವನ್ನು ನೀಡಬೇಕು. ಹಾಗಾಗಿ 28ಕ್ಕೆ ಭೇಟಿ ಮಾಡಿ ನಮ್ಮ ಮನವಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಚರ್ಚೆ ಆಗಿದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಇವತ್ತು BBMP ಚುನಾವಣೆ ಆಗಬೇಕು, ಗ್ರೇಟರ್ ಬೆಂಗಳೂರನ್ನು ಕೈ ಬಿಡಬೇಕು, ಟನಲ್ ರೋಡ್ ಕಾನ್ಸೆಪ್ಟನ್ನು ಕೈ ಬಿಟ್ಟು ಬೆಂಗಳೂರಿನಲ್ಲಿ ಯಾವ ರೀತಿ ಟ್ರಾಫಿಕ್ ಹೊರೆಯನ್ನು ಇಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ಮಾಡಬೇಕು ಹೊರತು ಈ ರೀತಿ ಅವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡಬಾರ್ದು ಅನ್ನೋದನ್ನು ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇವತ್ತು ಅನೇಕ ವಿಚಾರಗಳಿತ್ತು, ಜ್ವಲಂತ ಸಮಸ್ಯೆಗಳೇನಿದ್ದಾವೆ ಬೆಂಗಳೂರು ಮಹಾನಗರದಲ್ಲಿ, ಇವೆಲ್ಲ ವಿಚಾರಗಳನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಗ್ಯಾರಂಟಿಗಳನ್ನು ಬಡವರಿಗೆ ಮಾತ್ರ ಸಿಗೋ ಹಾಗೆ ಪುನರ್ ಪರಿಶೀಲನೆ ಮಾಡ್ತೇವೆ ಅಂತ ಗ್ಯಾರಂಟಿಗಳ ಬಗ್ಗೆ ಮತ್ತೆ ಚರ್ಚೆ ಮಾಡ್ತೇವೆ. ಇವತ್ತು ಒಟ್ಟಾರೆಯಾಗಿ ನಮ್ಮೆಲ್ಲ ಶಾಸಕರು, ಸಂಸದರ ಅಭಿಪ್ರಾಯ ಮೆಟ್ರೋ ದರವನ್ನು ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅನ್ಸೈಂಟಿಫಿಕ್ ಟನಲ್ ರೋಡ್ ಪ್ರಾಜೆಕ್ಟನ್ನು ಕೈಬಿಟ್ಟು ಮೆಟ್ರೋ ಬೋಗಿಗಳು ಜಾಸ್ತಿ ಮತ್ತು ಬೇರೆ ಬೇರೆ ವಿಧಾನಗಳೇನಿದೆ ಅದನ್ನು ಅನುಸರಿಸಬೇಕು. ಮೆಟ್ರೋ ದರ ಕೇಂದ್ರ ಸರ್ಕಾರ ಏರಿಸಿಲ್ಲ. ಮೆಟ್ರೋ ದರ ಕೇಂದ್ರ ಸರ್ಕಾರ ಹೆಚ್ಚು ಮಾಡಿಲ್ಲ, ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು BBMP ಚುನಾವಣೆಗಳು ನಡಿಬೇಕು. ಇವೆಲ್ಲ ವಿಚಾರವಾಗಿ ನಾವು ಚರ್ಚೆ ಮಾಡಿದ್ದೇವೆ. ಕೆಲವರು ಇನ್ನೂ ಕೂಡ ಬರಬಾರ್ದು ಅಂತೇನಿಲ್ಲ, ಸಭೆಗೆ ಆದಷ್ಟು ಬರ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದರೆ ಬಜೆಟ್ ಬಗ್ಗೆ ಅವ್ರು ಪೂರ್ವಭಾವಿ ಸಭೆನೂ ಕೂಡ ಕರೆದಿದ್ದಾರೆ, ನಾವು ಕೂಡ ಸಭೆಗೆ ಹೋಗ್ತಾ ಇದ್ದೇವೆ. 80 ಲಿಂಗಾಯತ ಮುಖಂಡರ ಜೊತೆ ಇವರು ಸಭೆ ಮಾಡಿದ್ದಾರೆ. ವಿಜೇಂದ್ರ ಹಟಾವೋ, BJP ಬಚಾವೋ ಅಂತೆಲ್ಲ ಸ್ಲೋಗನ್ ಘೋಷಣೆ ಯೋಗ ಹೋಗ್ತಾರಂತೆ ಲಿಂಗಾಯತ ಸಮುದಾಯ. ಆಯಿತು, ಜನ ಚೇಂಜ್ ಕೇಳ್ತಾರೆ, ಅವರು ಕೂಡ ಘೋಷಣೆ ಬದಲಾವಣೆ ಆಗಿದೆ, ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು.